ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಾದರೂ ನಾಯ್ಸ್ ಕೇಳಿಸಿದ್ರೆ ಜಸ್ಟ್ ಇಗ್ನೋರ್. ಆ್ಯಕ್ಚುಲಿ ಎಡಿಟ್ ಮಾಡೋದಕ್ಕೆ ತುಂಬ ಟೈಮ್ ವೆಯ್ಟ್ ಮಾಡಿದ್ದೀನಿ ಇವತ್ತು. ಯಾಕಂತಂದರೆ ಇಲ್ಲೇ ಪಕ್ಕ ಬೋರು ಏನೋ ಗೊತ್ತಿಲ್ಲ, ಬೋರ್ವೆಲ್ಲು ಹಾಕಿಸ್ತಾಯಿದ್ರು. ಏನೋ ಗೊತ್ತಿಲ್ಲ, ಮೀನ್ಸ್ ಅದು ಹಳ್ಳಿ ಕಡೆ ಬೇರೆ ಥರ ಇರುತ್ತೆ. ಬೋರ್ವೆಲ್ ಲಾರಿಲಿ ತೊಗೊಬಿಡ್ತಾರೆ, ಬಟ್ ಇಲ್ಲಿ ಚಿಕ್ಕದು ಒಂದು ಇದ್ರಲ್ಲಿ ತೊಗೊಂಡಿದ್ರು. ಸೊ ದಟ್ ಅದಕ್ಕೋಸ್ಕರ ಆ ಥರ ಹೇಳಿದೆ. ಸೊ ನಾನು ನಿಮ್ಮೆಲ್ಲರ ಪ್ರೀತಿ ಹುಡುಗಿ ರಂಜಿತಾ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವತ್ತು ಬಂದು ಸೋಯಾ ಚಾನ್ಸಿಂದ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂತ. ತುಂಬ ಚೆನ್ನಾಗಿತ್ತು. ಇಟ್ ಟೇಕ್ಸ್ ಟೈಮ್, ನಿಜವಾಗ್ಲೂ ಪೇಷನ್ಸ್ ಬೇಕು. ಇದನ್ನು ಎಲ್ಲ ಫ್ರೈ ಮಾಡಬೇಕಾದ್ರೆ ಒಂದು 15 ಅಥವಾ 20 ಮಿನಿಟ್ಸ್ ಬೇಕಾಗುತ್ತೆ ಅದು ನೀಟಾಗಿ ಫ್ರೈ ಆಗೋದಕ್ಕೆ. ಸೊ ಅದಕ್ಕೋಸ್ಕರ ಫಸ್ಟು ಇದು ನೀವು ನೋಡ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ ಏನೇನು ಎಷ್ಟೆಷ್ಟು ಹಾಕಿದ್ದೀನಿ ಅಂತ ನಾನು ತೋರಿಸ್ತೀನಿ. ಆಮೇಲಿಂದ ನಾನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಬೆನಿಫಿಟ್ಸ್ ನೋಡ್ಕೊಬಂದ್ಬಿಡ. ಸೋಯಾ ಚಂಕ್ಸ್. ಈಗ ನೀವು 100 ಗ್ರಾಮ್ ಸೋಯಾ ಚಂಕ್ಸ್ ತೊಗೊಂಡ್ರೆ ಅದರಲ್ಲಿ ನಿಮಗೆ ಪ್ಲ್ಯಾಂಟಿಂದ ಬಂದಿರೋ ಪ್ರೋಟೀನು 50 to 52 ಗ್ರಾಮ್ಸ್ ಇರುತ್ತೆ. ಮತ್ತು ಇದರಲ್ಲಿ ಮೆಗ್ನೀಷಿಯಮ್ ಇರುತ್ತೆ ಮತ್ತು ಫೈಬರ್ ಇರುತ್ತೆ. ವೆಯ್ಟ್ ಲಾಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ಏನೇನಿರುತ್ತೆ ಅಂತಂದರೆ, ಇದು ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಇರುತ್ತೆ. 15 to 52 ಗ್ರಾಮ್ಸ್ ಇರುತ್ತೆ. 100 ಸೋಯಾ ಚಂಕ್ಸಲ್ಲಿ ನಿಮಗೆ 15 to 52 ಗ್ರಾಮ್ಸು ನಿಮಗೆ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಇರುತ್ತೆ. ಮತ್ತು ಇದರಲ್ಲಿ ರಿಚ್ ಐರನ್, ಕ್ಯಾಲ್ಶಿಯಮ್ ಮತ್ತು ಪೊಟ್ಯಾಷಿಯಮ್ ಇರುತ್ತೆ. ಮತ್ತು ಹೈ ಫೈಬರ್ ಇರೋದ್ರಿಂದ ನಿಮಗೆ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಲೋ ಇನ್ ಸ್ಯಾಚುರೇಟೆಡ್ ಫ್ಯಾಟ್, ಅಂದರೆ ಫ್ಯಾಟ್ಸ್ ಎಲ್ಲ ತುಂಬಾ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ನೋ ಕೊಲೆಸ್ಟ್ರಾಲ್. ಇದು ಬಿಲ್ಡಿಂಗ್ ಮೇಂಟೈನಿಂಗ್ ಮಸಲ್ಸು ಮತ್ತು ಮಸಲ್ಸ್ ಮೇಂಟೈನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ನೀವು ಏನಾದರೂ ಡಯಟ್ ಮಾಡ್ತಾಯಿದ್ರೆ ಲೈಕ್ ಒಂದು ದಿವಸ ಎಗ್ಗು, ಇನ್ನೊಂದು ದಿವಸ ಸೋಯಾ ಚಂಕ್ಸು, ಇನ್ನೊಂದು ದಿವಸ ಲೈಕ್ ಕಾಳುಗಳು ಯಾವುದಾದ್ರೂ ಕಡಲೆಕಾಳು ಮತ್ತು ಹೆಸ್ರು ಕಾಳು, ಆ ಥರ ನೀವು ಡಯಟಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಸೊ ಇನ್ನು ಇದರಲ್ಲಿ ನಾನು ಮಿಂಟ್ ಚಟ್ನಿನೂ ಕೂಡ ಮಾಡಿದ್ದೀನಿ. ಇದೊಂಥರ ಡಿಫ್ರೆಂಟಾಗಿರುತ್ತೆ, ಬಟ್ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಪುದೀನದಲ್ಲಿ ಏನೇನಿರುತ್ತೆ ಅಂತಂದರೆ, ಇದರಲ್ಲಿ ರಿಚ್ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ನಿಮ್ಮ ಸೆಲ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತ ಅನ್ಬೋದು. ಇದು ಒಂದು ಏಡ್ಸ್ ಅಂದರೆ ನಿಮ್ಗೆ ಏನಾದರೂ ಬ್ಲೋಟಿಂಗ್ ಮತ್ತು ಗ್ಯಾಸ್, ಇಂಡೈಜೆಷನ್ ಇದ್ದರೆ ಇದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಪುದೀನ. ನಾನು ಆ್ಯಕ್ಚುಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಮಾತ್ರ ತೊಗೊಂಡಿದ್ದೀನಿ ಇದರಲ್ಲಿ. ಮತ್ತು ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಆ್ಯಂಡ್ ಐರನ್ ಮತ್ತು ರಿಫ್ರೆಶಿಂಗ್ ಅರೋಮಾ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಬಾಡಿಯಿಂದ ಒಳ್ಳೆ ಅರೋಮಾ ಬರೋದಕ್ಕೆ ಮತ್ತು ನಿಮ್ಮ ಬ್ರೀತ್ ರಿಫ್ರೆಶ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಸಾರಿ, ತುಂಬ ನಾಯ್ಸ್ ಇದೆ. ನಾನಾದರೂ ವಾಯ್ಸ್ ಒಂದು ಸ್ವಲ್ಪ ಜಾಸ್ತಿ ಲೌಡಾಗಿ ಮಾತಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದರಲ್ಲಿ ಟೊಮೊಟೊದಲ್ಲಿ ಏನೇನಿರುತ್ತೆ ಅಂದರೆ, ರಿಚ್ ಇನ್ ವಿಟಮಿನ್ ಸಿ ಇರುತ್ತೆ ಮತ್ತು ಹೈ ಇನ್ ಲಿಕೋಪೆನೆ. ಇದೇನು ಮಾಡುತ್ತೆ ಅಂತಂದರೆ, ನಿಮ್ಮ ಹಾರ್ಟ್ನ ಇದು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಆಗಿದ್ದು ನಿಮ್ಮ ಹಾರ್ಟ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮತ್ತು ಗುಡ್ ಫಾರ್ ಹಾರ್ಟ್ ಹೆಲ್ತ್, ಸಪೋರ್ಟ್ ಟು ಹೈ ಹೆಲ್ತ್, ಗುಡ್ ಫಾರ್ ಸ್ಕಿನ್, ಇದು ಫೈಬರ್ ಜಾಸ್ತಿ ಇರೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ ಅನ್ಬೋದು. ಲೋ ಇನ್ ಕ್ಯಾಲರೀಸ್ ಅಂತಲೇ ಹೇಳ್ಬೋದು. ಇದು ನಿಮ್ಮ ಬಾಡಿನ ಹೈಡ್ರೇಟಿಂಗ್ ಆಗಿರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇಷ್ಟಾಗಿತ್ತು ಬೆನಿಫಿಟ್ಸ್ ಆಫ್ ದ ಮೈನ್ ಇಂಗ್ರೀಡಿಯೆಂಟ್ಸ್. ಎಂಡಲ್ಲಿ ಏನಕ್ಕೆ ನಾಯ್ಸ್ ಬರ್ತಾಯಿತ್ತು ಅಂತಲೂ ಆ್ಯಡ್ ಮಾಡ್ತೀನಿ. ಸೊ ಲೆಟ್ ಇಟ್ ಬಿ ಇಟ್. ಸೊ ಅದನ್ನು ಅಲ್ಲಿಗೆ ಬಿಟ್ಬಿಡೋಣ. ಈಗ ಏನು ಮಾಡೋದು ಅಂತಂದರೆ, ನಾನು ಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ. ಫಸ್ಟು ಏನು ಮಾಡ್ತಿದ್ದೆ ಅಂದರೆ, ಬಿಸಿನೀರು ನೀವು ಕುದಿಯೋವರೆಗೂ ಕಾಯಿಸ್ಬಿಟ್ಟು ಅದನ್ನು ಒಂದು 15 ಮಿನಿಟ್ಸ್ ಸೋಯಾ ಚಂಕ್ಸ್ ತೊಗೊಬಿಟ್ಟು ಅದನ್ನು ನೆನೆಸಿ ಒಂದು 15 ಮಿನಿಟ್ಸ್ವರೆಗೂ ನೆನೆಸ್ಬೇಕು. ಅದಕ್ಕಿಂತ ಮುಂಚೆ ನಾವು ಇದನ್ನು ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ಕೊಳ್ತಾ ಇದ್ದೀನಿ. ಪುದೀನ ಒಂದು ಹಿಡಿಯಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ. ಮತ್ತು ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತಂದರೆ, ಮೆಣ್ಸಿನ್ಕಾಯಿ ಸ್ವಲ್ಪ ಕಡಿಮೆ ತೊಗೊಳ್ಳಿ. ಸ್ವಲ್ಪ ಖಾರ ಇತ್ತು, ನಾನು ಸ್ವಲ್ಪನೇ ಕಡಿಮೆ ಮಾಡ್ಕೊಂಡಿರೋದ್ರಿಂದ. ಇನ್ ಕೇಸ್ ಖಾರ ತಿನ್ನೋರಾದರೆ ಇಟ್ಸ್ ಓಕೆ, ಫೈನ್. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇತ್ತು ಅಂತಂದರೆ ಅಷ್ಟೊಂದು ಬೇಡ, ಒಂದು 3 to 4 ತೊಗೊಳ್ಳಿ. ಮತ್ತು ನಿಂಬೆ ಹುಳಿ ಜಾಸ್ತಿ ಇತ್ತು ಅಂದರೆ ಏನು ಅಷ್ಟೊಂದು
ಖಾರ ಅನಿಸೋದಿಲ್ಲ. ನಿಂಬೆ ಹುಳಿ ಹಾಕ್ಕೊಂಡು ನಾವು ಮ್ಯಾನೇಜ್ ಮಾಡ್ಕೋದು. ಇದನ್ನು ನೀಟಾಗಿ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಒಂದು 2 ಎಲೆ, 2 ಎಸ್ಲು ಅಂತ ಬರುತ್ತಲ್ಲ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಫಸ್ಟು ಬೆಳ್ಳುಳ್ಳಿ ಒಂದು 6ರಿಂದ 7 ಮೆಣಸಿನ್ಕಾಯಿ. ಯಾಕಂತಂದರೆ ಇದ್ರ ಜೊತೆ ಹಾಕಿದ್ರೆ ಇದು ಬೇಗ ಫ್ರೈ ಆಗುತ್ತೆ, ಅದು ಬೇಗ ಫ್ರೈ ಆಗೋಲ್ಲ ಅಂತೇಳಿ ಫಸ್ಟೇ ಹುರ್ಕೋಬೇಕು. ಇನ್ನು ನೀಟಾಗಿ ಕಟ್ ಮಾಡ್ಕೋಬೇಕಾಯಿತು. ಟೊಮೊಟೊ 1 ಟೊಮೊಟೊ ತೊಗೊಂಡಿದ್ದೀನಿ. ನೀವು ಒಂದು ಸ್ವಲ್ಪ ಲೈಕ್ ಪುದೀನ ಚಟ್ನಿ ಥರನೇ ಮಾಡ್ಕೊಂಡಿದ್ದೆ, ಲೈಕ್ ಅನ್ನಕ್ಕೂ ಕೂಡ ಒಗ್ಗರಣೆ ಹಾಕೊಂಡು ಇದನ್ನು ತಿನ್ಬೋದು. ಇನ್ನೊಂದು ಸ್ವಲ್ಪ ಹುಣಸೆ ಹುಳಿನೂ ಹಾಕ್ಕೋಬೋದು ನೋಡಿ. ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ರೆ ಲೈಕ್ ಅದು ಹಸಿ ವಾಸನೆ ಹೋಗೋವರೆಗೂ ಹಾಕ್ಕೋಬೋದು. ಓಕೆನಾ, ಹುರ್ಕೋಬೇಕು. ಇಷ್ಟು ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೇನು ಎಷ್ಟೆಷ್ಟು ಹಾಕಿದ್ದೀನಿ ಅಂತ. ಇದು ಒಂದು ದೊಡ್ಡ ಟೊಮೊಟೊ, ಒಂದು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಚಟ್ನಿ ಉಳಿದಿದೆ. ಇನ್ ಕೇಸ್ ನೀವೇನಾದ್ರು ಬೋಂಡ ಮಾಡಿದ್ರೆ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಪುದೀನ ಯೂಸ್ ಮಾಡೋದ್ರಿಂದ ನಾನು ಪುದೀನ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆಲೆಲ್ಲ ಕರೆದಿದ್ನಲ್ಲ ಅದನ್ನು ತೋರಿಸ್ತೀನಿ ಏನೇನು ಹಾಕಿದ್ದೀನಿ ಅಂತ. ಸೊ ಫಸ್ಟು ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೆಳ್ಳುಳ್ಳಿನೂ ಕೂಡ ತಗೊಂಡಿದ್ದೆ, ಕಲಸಿಕ್ಕಿರೋ ತೋರಿಸಿದ್ನಲ್ಲ ಅದನ್ನು ಹೇಳ್ತೀನಿ. ಅದೆಲ್ಲ ನೆಂದಾದ್ಮೇಲೆ ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ಇದನ್ನು ನೀಟಾಗಿ ಹುರ್ಕೋಬೇಕು. ಯಾವ ಥರ ಅಂತಂದರೆ ನೋಡಿ, ಅದು ಲೈಕ್ ಫುಲ್ಲು ಮೆತ್ತಗೋಗಬೇಕು. ನಾನು ಸ್ವಲ್ಪನೇ ತೆಗೆದೆ, ಬಟ್ ಚಿಕ್ಕದಾಗಿ ಹಚ್ಕೊಂಡ್ರೆ ಇವೆಲ್ಲ ಎಷ್ಟು ಅಂತ ಇದು ಮಾಡೋದು ಅಂತೇಳಿ ಇಷ್ಟು ತೆಗೆದೆ ಸಾಕು. ಒಂದು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ಒಬ್ಬೊಬ್ರು ಹೇಳ್ತಾರೆ, ಇಲ್ಲಿ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಈ ಚಿಕ್ಕ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಬರ್ತೀನಿ ನೋಡಿ. ಇಷ್ಟು ಈ ಥರ ನುಣ್ಣಗೋಗಬೇಕು. ಸ್ವಲ್ಪ ಆ್ಯಕ್ಚುಲಿ ನಾನು ಇದನ್ನು ತೋರಿಸ್ತೀನಿ. ಒಂದು ಸ್ವಲ್ಪ ನಾನು ವೀಡಿಯೋ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಅದು ಅಷ್ಟೊಂದು ಕಾಣಿಸಿಲ್ಲ, ಅದನ್ನು ಸ್ವಲ್ಪ ಕ್ರಾಪ್ ಮಾಡಿ ತೋರಿಸ್ತೀನಿ ನಾನು. ಈಗ ನಾನು ಮೊಸರು 1 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೊಸರು ಇಲ್ಲ, ಇದೊಂದು ಸ್ವಲ್ಪ ಅನ್ಹೆಲ್ತಿ ಅನಿಸುತ್ತೆ, ಲೈಕ್ ಕರಿಯರೆಲ್ಲ ಮಾಡ್ತೀವಲ್ಲ ಎಣ್ಣೆ ಯೂಸ್ ಮಾಡಿರ್ತೀವಿ. ಬಟ್ ನಾವು ಆಲ್ಮೋಸ್ಟು ಹೆಲ್ತಿ ಪ್ರಾಡಕ್ಟ್ ಯೂಸ್ ಮಾಡಿರೋದು. ಮೊಸರಾಗಿರ್ಬೋದು ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಸೋಯಾ ಚಂಕ್ಸ್ ಅದು ಕೂಡ ತುಂಬ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ನಾನು ಆಲೂಗೆಡ್ಡೆದು ಮಾಡೋಣ ಅಂದ್ಕೊಂಡೆ, ಯಾವ್ದಾದ್ರು ಸ್ನ್ಯಾಕ್ಸ್. ಬಟ್ ಆಲೂಗೆಡ್ಡೆ ಬೇಡ, ಒಂದು ಸ್ವಲ್ಪ ಅದು ಗ್ಯಾಸ್ಟ್ರಿಕ್ ಅನಿಸುತ್ತೆ ಅಂತ ಹೇಳಿ ಆಲೂಗೆಡ್ಡೆಯಲ್ಲಿ ತುಂಬ ಇದ್ದಾವೆ, ತುಂಬ ರೆಸಿಪೀಸ್ ಇದ್ದಾವೆ ಸ್ನ್ಯಾಕ್ಸಿಗೆ. ಸೊ ಈಗ ಫಸ್ಟು ನಾನು ಏನೇನಾಗ್ತೆ, ಖಾರದ ಪುಡಿ 1 ಚಮಚ ಹಾಕ್ತೆ, ಮನೆಯಲ್ಲೇ ಮಾಡಿರೋದು. ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ನಾನೆಲ್ಲ ಮಾಡಿಟ್ಕೊಂಡಿದ್ದೀನಿ. ಮತ್ತು ಒಂದು 10ರಿಂದ 12 ಅಲ್ಲ, ಒಂದು 7ರಿಂದ 8 ಅದನ್ನು ಕುಟ್ಟಿ ಚಿಕ್ಕ ಬೆಳ್ಳುಳ್ಳಿ ಆಗಿರೋನ ಕುಟ್ಟಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಬೋದು. ನನ್ನ ಹತ್ರ ಶುಂಠಿ ಇರಲಿಲ್ಲ, ಅದಕ್ಕೋಸ್ಕರ ಆಮೇಲಿಂದ ಲಾಸ್ಟಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕ್ಕೊಂಡು ಎಲ್ಲ ನೀರಲ್ಲಿ ಫಿಲ್ಟರ್ ಮಾಡಿ ಇಟ್ಕೊಂಡಿರೋ ಸೋಯಾ ಚಂಕ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಇದು ಮಿಕ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ಸೈಡಿಗೆ ತೆಗ್ದೆ, ಅದೊಂದು ತೋರಿಸ್ಬೇಕಾದ್ರೆ ಲೇಟ್ ಆಗುತ್ತೆ ಅಂತೇಳಿ ನೋಡಿ ಆಫ್ ಮಾಡಿದೆ. ಒಂದು ಸ್ವಲ್ಪ ಈ ಕಡೆ ಸೈಡಲ್ಲಿ ತೊಗೊಂಡು ಆಮೇಲಿಂದ ಒಂದು ಚಿಕ್ಕ ಚಮಚದಲ್ಲಿ ಹಾಕ್ಕೊಳ್ತಾ ಇದ್ದೆ. ಬಟ್ ಇದು ದೊಡ್ಡ ಚಮಚ ಅಲ್ಲ, ಎಷ್ಟೊತ್ತು ಹಾಕ್ಕೊಳ್ಳೋದು ಅಂತೇಳಿ ಲಾಸ್ಟಲ್ಲಿ ಕೈಯಲ್ಲೇ ತೆಗೆದು ಹಾಕ್ತೆ. ಇನ್ನೇನು ಚಮಚದಲ್ಲಿ ಮಿಕ್ಸ್ ಮಾಡ್ತೀನಲ್ಲ, ಕೈ ಏನು ಅಷ್ಟೊಂದು ವೆಟ್ಟಾಗಿರಲಿಲ್ಲ, ಅದಕ್ಕೋಸ್ಕರ. ಆಮೇಲಿಂದ ನಿಂಬೆಹಣ್ಣು ಹಿಂಡ್ಕೊಂಡೆ ಒಂದು ಸ್ವಲ್ಪ 3 to 4 ಡ್ರಾಪ್ಸ್. ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು 5 ಮಿನಿಟ್ಸ್ ಬಿಡಿ. ಇನ್ ಕೇಸ್ ನೀವು ಕಬಾಬ್ ಮಸಾಲನೂ ಕೂಡ ಆ್ಯಡ್ ಮಾಡ್ಬೋದು, ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಾಕಿಷ್ಟು, ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಏನಂತಂದರೆ ನನ್ನ ಸಂಜೆ ಹೊತ್ತು ಅಂದರೆ ಸಂಜೆ ಸಾಂಬಾರು ಮಾಡಿರ್ತೀನಲ್ಲ, ಒಂದು ನೆಕ್ಸ್ಟ್ ಡೇನೂ ಕೂಡ ಒಂದೊಂದ್ಸಲಿ ಬರುತ್ತೆ. ಅದಕ್ಕೆ ನನ್ನ ಹಸ್ಬೆಂಡ್ ಆಫೀಸಲ್ಲೇ 2 ಟೈಮ್ಸ್ ತಿನ್ನೋದ್ರಿಂದ ಅವ್ರು 1 ಟೈಮ್ ಊಟ ಮಾಡ್ತಾರೆ, ಲೈಕ್ 5 days. ಅದಕ್ಕೋಸ್ಕರ ನಾನು ಒಬ್ಬಳಿಗೆ ಸಾಂಬಾರಿದ್ದರೆ ಅದಕ್ಕೆ ಅನ್ನ ಅಥವಾ ಮುದ್ದೆ ಮಾಡ್ಕೊಂಡು ಇದಾಗುತ್ತೆ ಅಂತೇಳಿ ಆಲ್ಮೋಸ್ಟ್ ತಿಂಡಿ ಕಡಿಮೆನೇ, ಅಡುಗೆನೇ ಜಾಸ್ತಿ ಇರುತ್ತೆ. ಈ ಥರ ಸ್ನ್ಯಾಕ್ಸ್ ಜಾಸ್ತಿ ಮಾಡ್ತೀನಿ. ಮತ್ತು ಕೆಲವೊಂದು ಸಲಾಡ್ ರೆಸಿಪೀಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿಲ್ಲ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಲೈಕ್ ಎಷ್ಟು ಚೆನ್ನಾಗಿರೋದು ಗೊತ್ತಾ, ಅದು ಒಬ್ಬೊಬ್ಬರೇ ಡೈಲಿ ಮಾಡ್ಕೊಳ್ಳಿಲ್ಲ ಅಂತಂದರೂ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟಾದಮೇಲೆ ನೋಡಿ ಈ ಥರ ಹಾಕ್ತಾಯಿದ್ದೀನಿ. ಲೈಕ್ ಒಂದೊಂದೇ ಹಾಕೋಕ್ಕಾಗಲಿಲ್ಲ ಅಂತೇಳಿ ಚಮಚದಲ್ಲಿ ಆ ಥರ ಹಾಕ್ಬಿಟ್ಟು ಈ ಥರ
ಒಂದು ಸ್ವಲ್ಪ ಬಿಡಿ ಆಗುತ್ತೆ, ಏನು ಅಷ್ಟೊಂದು ಲೈಕ್ ಅಂಟ್ಕೊಳ್ಳೋದು ಇದೆಲ್ಲ ಇಲ್ಲ. ಬಟ್ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು 15 ಮಿನಿಟ್ಸ್ ಅಂತೂ ಬೇಕೇ ಬೇಕು, ಲೈಕ್ ಅದು ಫ್ರೈ ಆಗೋವರೆಗೂ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟಾಗೋದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೈದಾನೂ ಕೂಡ ಆ್ಯಡ್ ಮಾಡ್ತಾರೆ, ಬಟ್ ಇದು ಬೇಡ ಅಂತ ಹೇಳಿ ಕಾರ್ನ್ಫ್ಲೋರ್ ಅಷ್ಟೇ ಆ್ಯಡ್ ಮಾಡಿರೋದು. ಸ್ವಲ್ಪ ಅಕ್ಕಿ ಹಿಟ್ಟು ನಿಮ್ಮ ಮನೇಲಿ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಇರಲಿಲ್ಲ, ನಾನು ಆಲ್ಮೋಸ್ಟ್ ಇನ್ನು ದೋಸೆ ಅಥವಾ ಏನಕ್ಕಾದರೂ, ಬಟ್ ಅಕ್ಕಿ ಹಿಟ್ಟು ಎಲ್ಲದಕ್ಕೂ ಬೇಕಾಗುತ್ತೆ. ಮಾಡ್ಕೊಬೋದಾಯಿತು ಮಿಕ್ಸಿಲೇನೆ ಕೂಡ, ಯಾಕಂತಂದರೆ ಇದು ಹೊಸ ಮಿಕ್ಸಿ ಆಗಿರೋದ್ರಿಂದ ಆಲ್ಮೋಸ್ಟ್ ಪೌಡರೆಲ್ಲ ನೀಟಾಗಿ ಆಗುತ್ತೆ. ನಾನು ಇದಕ್ಕೆ ಅಂತ ಇನ್ನೇನು ಮಾಡ್ಕೊಳ್ಳೋದು ಅಂತ ಮಾಡ್ಕೊಂಡಿಲ್ಲ, ಬಟ್ ಅದು ಮಾಡಿಟ್ಕೊಂಡ್ರೆ ಬೆಟರು. ಈ ಥರ ಏನಾದರೂ ಕಬಾಬ್ ಮಾಡಬೇಕಾದ್ರೆ ಅಥವಾ ಏನಾದರೂ ಮಾಡ್ಬೇಕಾದ್ರೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂತಂದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಬಜ್ಜಿ ಬೋಂಡ ಸೊ ಎಲ್ಲದಕ್ಕೂ ಒಂದು ಇದೆ ಅಂತ ಹೇಳ್ಬೋದು ಅಕ್ಕಿ ಹಿಟ್ಟು. ಇನ್ನೇನು ಕಾರ್ನ್ಫ್ಲೋರೆಲ್ಲ ಅಂಗಡಿಲೇ ತೊಗೊಬರ್ತೀವಿ. ಅಕ್ಕಿ ಹಿಟ್ಟು ಕೂಡ ಸಿಗುತ್ತೆ, ಬಟ್ ಅದು ಜಾಸ್ತಿ ಕ್ವಾಂಟಿಟಿಲಿ ತಂದರೆ ದೋಸೆ ಅಂದರೆ ನೀರು ದೋಸೆ ಎಲ್ಲ ಮಾಡ್ತಾಯಿದ್ರೆ ಓಕೆ, ಬಟ್ ರುಬ್ಬಿದ ದೋಸೆನೇ ಜಾಸ್ತಿ ಮಾಡಿ ಅದು ತಿಂದು ಅಭ್ಯಾಸ ಇರೋದ್ರಿಂದ ನೀರು ದೋಸೆ ಎಲ್ಲ ನಂಗೆ ಅಷ್ಟೊಂದು ಬರೋಲ್ಲ, ಅಂದರೆ ಮಾಡೋಕ್ಕೆ ಹೋಗೋದೇ ಇಲ್ಲ. ಬರುತ್ತೆ ಬಟ್ ನಾನು ಮಾಡೋಕ್ಕೆ ಹೋಗೋದೇ ಇಲ್ವಲ್ಲ, ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ರವೆ ಎಲ್ಲ ಆ್ಯಡ್ ಮಾಡಿ ಗೋಧಿ ದೋಸೆ ಆ ಥರ ಎಲ್ಲ ಮಾಡ್ಕೋಬೋದು. ಸೊ ಇದೊಂದು ಸ್ವಲ್ಪ ದಪ್ಪ ಆಗುತ್ತೆ ಬೇಯ್ಬೇಕಾದ್ರೆ. ಆಮೇಲಿಂದ ಎಷ್ಟು ನೋಡಿ, ನಾನು ಮಧ್ಯ ಆಫ್ ಮಾಡಿ ಆನ್ ಮಾಡಿ ಕ್ಯಾಮ್ರಾನ ತೋರಿಸಿದ್ದೀನಿ. ಯಾಕಂತಂದರೆ ತುಂಬ ಡ್ಯೂರೇಷನ್ ಆದರೆ 15 ಮಿನಿಟ್ಸು, ಈ 15 ಮಿನಿಟ್ಸ್ ವಿಡಿಯೋನ ಇದನ್ನೇ ನಾವು ಫ್ರೈ ಮಾಡೋದೇ ಒಂದು 15 ಮಿನಿಟ್ಸ್ ತೋರಿಸಿದ್ರೆ ನಿಮಗೂ ಕೂಡ ಇದಾಗುತ್ತೆ ಅಂತೇಳಿ. ಲೈಕ್ ಫಸ್ಟ್ ಪ್ರೊಸೆಸ್ ಯಾವ ಥರ ಇರುತ್ತೆ, ಸೆಕೆಂಡ್ ಪ್ರೊಸೆಸ್ ಈ ಥರ ಫುಲ್ಲೆಲ್ಲ ಬೆಂದಮೇಲೆ ಯಾವ ಥರ ಇರುತ್ತೆ. ಇದು ಜಾಸ್ತಿ ಎಣ್ಣೆ ತೊಗೊಂಡಿರುತ್ತೆ ಅಂತ, ಬಟ್ ಅಷ್ಟೊಂದು ಎಣ್ಣೆ ತೊಗೊಂಡಿರಲ್ಲ. ಬಟ್ ಅದು ಎಣ್ಣೆ ಎಲ್ಲ ಹೀರ್ಕೊಳ್ಳಿ ಅಂತೇಳಿ ನಾನು ಶೀಟ್ಸ್ನ ಹಾಕಿದ್ದೀನಿ. ಟಿಶ್ಯೂಸ್, ಒಂದೊಂದು ವರ್ಡ್ಸ್ ಒಂದೊಂದ್ಸಲಿ ಮರ್ತೋಗುತ್ತೆ. ಟಿಶ್ಯೂಸ್ನ ಅಂದರೆ ಡಿಮಾರ್ಟಲ್ಲಿ ತಂದಿದ್ವಿ, ಒಂದು 2 ಪೌಂಡು ಅಷ್ಟು. ಅದು ಈ ಥರ ಕರಿಬೇಕಾದ್ರೆ ಏನಾದರೂ ಮಾಡ್ಬೇಕಾದ್ರೆ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹಾಕೋಬೋದು. ಮತ್ತು ನಾನು ಆಲ್ಮೋಸ್ಟು ಟಿ ವಿ ಕ್ಲೀನ್ ಮಾಡೋದಕ್ಕೆ, ಈ ಕಂಪ್ಯೂಟರ್ ಟೇಬಲ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಮೋಸ್ಟ್ ಆಫ್ ದ ಟೈಮ್. ಇದು 3 ಟೈಮ್ಸ್ ಆಯಿತು. 3 ಟೈಮ್ಸ್ದು ಕೂಡ ಅದು ಕ್ವಾಂಟಿಟಿ ಕಡಿಮೆ ಆಗುತ್ತೆ ಇದೆಲ್ಲ ಫ್ರೈ ಎಲ್ಲ ಆದಮೇಲೆ. ಅದನ್ನು ಚಟ್ನಿ ಜೊತೆ ನಾವು ಡಿಪ್ ಮಾಡ್ಕೊಂಡು ತಿನ್ಬೋದು, ಅಥವಾ ಟೊಮೊಟೊ ಸಾಸ್ ಇದ್ದರೆ ಚಟ್ನಿ ಬೇಡ ಅಂತಂದರೆ ನೀವು ಟೊಮೊಟೊ ಸಾಸ್ ಜೊತೆನೂ ಕೂಡ ತಿನ್ಬೋದು. ಬಟ್ ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ನಾನೊಂಥರ ಲೈಕ್ ನೀವು ಸಿಂಪಲಾಗೂ ಮಾಡ್ಕೋಬೋದು. ಜಸ್ಟು ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ, ಸ್ವಲ್ಪ ಜೀರಿಗೆ, ಟೊಮೊಟೊನ ಹಸಿದು ಬೇಕಾದ್ರೆ ನೋಡಿ ನಮ್ಮ ಹಸ್ಬೆಂಡ್ ಕೊಡೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನೆಲ್ಲ ಕ್ರಾಪ್ ಮಾಡ್ತೀನಿ, ಅದು ಬೇಕಲ್ಲ, ಚೆನ್ನಾಗಿ ತೋರಿಸ್ಬೇಕಲ್ಲ. ಇದೊಂದು ಸ್ವಲ್ಪ ನಾನು ಉದ್ದುದ ಇಟ್ಟು ವೀಡಿಯೋ ಮಾಡಿ ಇದಕ್ಕೆ ಸೆಟ್ ಮಾಡ್ತೀನಿ ಯೂಟ್ಯೂಬ್ಗೆ ಹೋಗ್ಬೇಕಾದ್ರೆ, ಲೈಕ್ ಇನ್ಸ್ಟಾಗ್ರಾಮ್ಗೆ ಯೂಸ್ ಮಾಡಬೇಕಾದ್ರೆ. ಶಾರ್ಟ್ಸ್ ವೀಡಿಯೋ ಎಲ್ಲ 3 ಟೈಮ್ಸ್ ಎಡಿಟ್ ಮಾಡಬೇಕಾಗುತ್ತೆ. ಯೂಟ್ಯೂಬ್ ಶಾರ್ಟ್ಸ್ಗೆ ಹಾಕಬೇಕು ಅಂದರೆ ಅದಕ್ಕೂ ಕೂಡ ಒಂದು ಸೈಜ್ ಬರುತ್ತೆ. ಇದಕ್ಕೆ 60x9 ಥರ ಬರುತ್ತೆ, ಅದಕ್ಕೆ ಒಂದು ಸೈಜ್ ಬರುತ್ತೆ ಶಾರ್ಟ್ಸ್ಗೆ. ಸೊ ಆ ಥರ ಎಡಿಟ್ ಮಾಡಬೇಕಾಗುತ್ತೆ. ಸೊ ಪರ್ಟಿಕ್ಯುಲರಾಗಿ ಎಡಿಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಕ್ರಾಪ್ ಮಾಡ್ಬೋದು. ಐ ವಿಲ್ ಟ್ರೈ ಇಟ್. ನೋಡಿ ಈ ಥರ ಆಗಿರುತ್ತೆ. ಲೈಕ್ ಆಲ್ಮೋಸ್ಟ್ ಎಣ್ಣೆ ಒಂದು ಸ್ವಲ್ಪ, ಇದನ್ನು ನೀವು ಮತ್ತೆ ಫ್ರೈ ಮಾಡೋಕ್ಕೆ ಯೂಸ್ ಮಾಡಿಬಿಡಿ. ಯಾವುದಾದ್ರೂ ಪಲ್ಯ ಮಾಡಬೇಕಾದ್ರೆ ಯೂಸ್ ಮಾಡಿ ಅಷ್ಟೇ. ಪದೇ ಅದೇ ಎಣ್ಣೆ ಫ್ರೈ ಮಾಡ್ತಿದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇನ್ನೊಂದ್ಸಲಿ ಫ್ರೈ ಮಾಡಿದ್ದು ಯಾವುದಾದ್ರೂ ಲೈಕ್ ಪಲ್ಯ ಅಥವಾ ಏನಾದರೂ ಸಾರಿಗೆ ಒಗ್ಗರಣೆಗೆ ಹಾಕ್ಬೇಕಾದ್ರೆ ಯೂಸ್ ಮಾಡ್ತೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಎಸ್, ಥ್ಯಾಂಕ್ ಯು.